ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಿಂದ ಮೈಸೂರು ಮಾರ್ಗವಾಗಿ ಸಾಗಬೇಕಾದರೆ ಲಘು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ವಾತಾವರಣ ಸೃಷ್ಟಿಯಾಗಿದೆ. ಗಣಿಗಾರಿಕೆ ಸ್ಥಳದಿಂದ ಬಿಳಿಕಲ್ಲು ಹೊತ್ತು ಸಾಗುವ ಲಾರಿಗಳು ಆರ್ಭಟಕ್ಕೆ ಅಕ್ಷರಶಃ ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಿಯಮ ಬಾಹಿರವಾಗಿ ಬಿಳಿ ಕಲ್ಲು ತುಂಬಿ ಸಾಗಿಸುವ ಟಿಪ್ಪರ್ ವಾಹನಗಳ ಆರ್ಭಟಕ್ಕೆ ಬ್ರೇಕ್ ಬೀಳದಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ದಟ್ಟವಾಗಿದ್ದರೆ ಟಿಪ್ಪರ್ ಲಾರಿಗಳ ಅಬ್ಬರಕ್ಕೇನೂ ಕಮ್ಮಿ ಇಲ್ಲ. ಗಣಿ ಮತ್ತು ವಿಜ್ಞಾನ ಇಲಾಖೆ ನಿಯಮ ಅನುಸಾರ ಕಲ್ಲು ಸಾಗಣೆ ಮಾಡುವುದಕ್ಕೆ ತಿಲಾಂಜಲಿ ಇಟ್ಟಿರುವ ಮಾಲೀಕರು ನಿಗದಿತ ಹೆಚ್ಚು ಬಿಳಿ ಕಲ್ಲು ಸಾಗಾಟ ಮಾಡುತ್ತಿದ್ದರು ಸಹ ಆರ್ಟಿಒ ಅಧಿಕಾರಿಗಳು ಜಾಣ ಮೌನಕ್ಕೆ ಶರಣಾಗಿದ್ದಾರೆ. ಓವರ್ಲೋಡ್ ತುಂಬಿ ತನಿಖಾ ಠಾಣೆ ಮುಂಭಾಗವೇ ರಾಜಾರೋಷವಾಗಿ ಸಂಚರಿಸುವ ಲಾರಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳ ನಡೆ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ರಸ್ತೆಯಲ್ಲಿ ಸಂಚರಿಸುವ ವೇಳೆ ಅಪ್ಪಿತಪ್ಪಿ ಭಾರಿ ಗಾತ್ರದ ಕಲ್ಲು ಕೆಳಗೆ ಬಿದ್ದರೆ ವಾಹನ ಸವಾರರ ಪ್ರಾಣಕ್ಕೆ ಕುತ್ತು ಬರುವುದು ದಿಟ್ಟವಾಗಿದೆ. ಅತಿ ಭಾರ ಹೊತ್ತು ಸಾಗುತ್ತಿರುವ ಟಿಪ್ಪರ್ ಮೇಲೆ ಭಾರಿ ಗಾತ್ರದ ಕಲ್ಲು ರಸ್ತೆ ಮೇಲೆ ಬೀಳುವಂತೆ ಭಾಸವಾಗುತ್ತಿರುವ ದೃಶ್ಯವನ್ನು ಕಾರಿನಲ್ಲಿ ತೆರಳುತ್ತಿದ್ದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಸಂಭಾವ್ಯ ಅನಾಹುತವನ್ನು ತಪ್ಪಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಿಂದ ಮೈಸೂರು ಮಾರ್ಗವಾಗಿ ಸಾಗಬೇಕಾದರೆ ಲಘು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ವಾತಾವರಣ ಸೃಷ್ಟಿಯಾಗಿದೆ. ಗಣಿಗಾರಿಕೆ ಸ್ಥಳದಿಂದ ಬಿಳಿಕಲ್ಲು ಹೊತ್ತು ಸಾಗುವ ಲಾರಿಗಳು ಆರ್ಭಟಕ್ಕೆ ಅಕ್ಷರಶಃ ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಿಯಮ ಬಾಹಿರವಾಗಿ ಬಿಳಿ ಕಲ್ಲು ತುಂಬಿ ಸಾಗಿಸುವ ಟಿಪ್ಪರ್ ವಾಹನಗಳ ಆರ್ಭಟಕ್ಕೆ ಬ್ರೇಕ್ ಬೀಳದಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ದಟ್ಟವಾಗಿದ್ದರೆ ಟಿಪ್ಪರ್ ಲಾರಿಗಳ ಅಬ್ಬರಕ್ಕೇನೂ ಕಮ್ಮಿ ಇಲ್ಲ. ಗಣಿ ಮತ್ತು ವಿಜ್ಞಾನ ಇಲಾಖೆ ನಿಯಮ ಅನುಸಾರ ಕಲ್ಲು ಸಾಗಣೆ ಮಾಡುವುದಕ್ಕೆ ತಿಲಾಂಜಲಿ ಇಟ್ಟಿರುವ ಮಾಲೀಕರು ನಿಗದಿತ ಹೆಚ್ಚು ಬಿಳಿ ಕಲ್ಲು ಸಾಗಾಟ ಮಾಡುತ್ತಿದ್ದರು ಸಹ ಆರ್ಟಿಒ ಅಧಿಕಾರಿಗಳು ಜಾಣ ಮೌನಕ್ಕೆ ಶರಣಾಗಿದ್ದಾರೆ. ಓವರ್ಲೋಡ್ ತುಂಬಿ ತನಿಖಾ ಠಾಣೆ ಮುಂಭಾಗವೇ ರಾಜಾರೋಷವಾಗಿ ಸಂಚರಿಸುವ ಲಾರಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳ ನಡೆ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ರಸ್ತೆಯಲ್ಲಿ ಸಂಚರಿಸುವ ವೇಳೆ ಅಪ್ಪಿತಪ್ಪಿ ಭಾರಿ ಗಾತ್ರದ ಕಲ್ಲು ಕೆಳಗೆ ಬಿದ್ದರೆ ವಾಹನ ಸವಾರರ ಪ್ರಾಣಕ್ಕೆ ಕುತ್ತು ಬರುವುದು ದಿಟ್ಟವಾಗಿದೆ. ಅತಿ ಭಾರ ಹೊತ್ತು ಸಾಗುತ್ತಿರುವ ಟಿಪ್ಪರ್ ಮೇಲೆ ಭಾರಿ ಗಾತ್ರದ ಕಲ್ಲು ರಸ್ತೆ ಮೇಲೆ ಬೀಳುವಂತೆ ಭಾಸವಾಗುತ್ತಿರುವ ದೃಶ್ಯವನ್ನು ಕಾರಿನಲ್ಲಿ ತೆರಳುತ್ತಿದ್ದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಸಂಭಾವ್ಯ ಅನಾಹುತವನ್ನು ತಪ್ಪಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಿಂದ ಮೈಸೂರು ಮಾರ್ಗವಾಗಿ ಸಾಗಬೇಕಾದರೆ ಲಘು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ವಾತಾವರಣ ಸೃಷ್ಟಿಯಾಗಿದೆ. ಗಣಿಗಾರಿಕೆ ಸ್ಥಳದಿಂದ ಬಿಳಿಕಲ್ಲು ಹೊತ್ತು ಸಾಗುವ ಲಾರಿಗಳು ಆರ್ಭಟಕ್ಕೆ ಅಕ್ಷರಶಃ ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಿಯಮ ಬಾಹಿರವಾಗಿ ಬಿಳಿ ಕಲ್ಲು ತುಂಬಿ ಸಾಗಿಸುವ ಟಿಪ್ಪರ್ ವಾಹನಗಳ ಆರ್ಭಟಕ್ಕೆ ಬ್ರೇಕ್ ಬೀಳದಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ದಟ್ಟವಾಗಿದ್ದರೆ ಟಿಪ್ಪರ್ ಲಾರಿಗಳ ಅಬ್ಬರಕ್ಕೇನೂ ಕಮ್ಮಿ ಇಲ್ಲ. ಗಣಿ ಮತ್ತು ವಿಜ್ಞಾನ ಇಲಾಖೆ ನಿಯಮ ಅನುಸಾರ ಕಲ್ಲು ಸಾಗಣೆ ಮಾಡುವುದಕ್ಕೆ ತಿಲಾಂಜಲಿ ಇಟ್ಟಿರುವ ಮಾಲೀಕರು ನಿಗದಿತ ಹೆಚ್ಚು ಬಿಳಿ ಕಲ್ಲು ಸಾಗಾಟ ಮಾಡುತ್ತಿದ್ದರು ಸಹ ಆರ್ಟಿಒ ಅಧಿಕಾರಿಗಳು ಜಾಣ ಮೌನಕ್ಕೆ ಶರಣಾಗಿದ್ದಾರೆ. ಓವರ್ಲೋಡ್ ತುಂಬಿ ತನಿಖಾ ಠಾಣೆ ಮುಂಭಾಗವೇ ರಾಜಾರೋಷವಾಗಿ ಸಂಚರಿಸುವ ಲಾರಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳ ನಡೆ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ರಸ್ತೆಯಲ್ಲಿ ಸಂಚರಿಸುವ ವೇಳೆ ಅಪ್ಪಿತಪ್ಪಿ ಭಾರಿ ಗಾತ್ರದ ಕಲ್ಲು ಕೆಳಗೆ ಬಿದ್ದರೆ ವಾಹನ ಸವಾರರ ಪ್ರಾಣಕ್ಕೆ ಕುತ್ತು ಬರುವುದು ದಿಟ್ಟವಾಗಿದೆ. ಅತಿ ಭಾರ ಹೊತ್ತು ಸಾಗುತ್ತಿರುವ ಟಿಪ್ಪರ್ ಮೇಲೆ ಭಾರಿ ಗಾತ್ರದ ಕಲ್ಲು ರಸ್ತೆ ಮೇಲೆ ಬೀಳುವಂತೆ ಭಾಸವಾಗುತ್ತಿರುವ ದೃಶ್ಯವನ್ನು ಕಾರಿನಲ್ಲಿ ತೆರಳುತ್ತಿದ್ದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಸಂಭಾವ್ಯ ಅನಾಹುತವನ್ನು ತಪ್ಪಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಿಂದ ಮೈಸೂರು ಮಾರ್ಗವಾಗಿ ಸಾಗಬೇಕಾದರೆ ಲಘು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ವಾತಾವರಣ ಸೃಷ್ಟಿಯಾಗಿದೆ. ಗಣಿಗಾರಿಕೆ ಸ್ಥಳದಿಂದ ಬಿಳಿಕಲ್ಲು ಹೊತ್ತು ಸಾಗುವ ಲಾರಿಗಳು ಆರ್ಭಟಕ್ಕೆ ಅಕ್ಷರಶಃ ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಿಯಮ ಬಾಹಿರವಾಗಿ ಬಿಳಿ ಕಲ್ಲು ತುಂಬಿ ಸಾಗಿಸುವ ಟಿಪ್ಪರ್ ವಾಹನಗಳ ಆರ್ಭಟಕ್ಕೆ ಬ್ರೇಕ್ ಬೀಳದಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ದಟ್ಟವಾಗಿದ್ದರೆ ಟಿಪ್ಪರ್ ಲಾರಿಗಳ ಅಬ್ಬರಕ್ಕೇನೂ ಕಮ್ಮಿ ಇಲ್ಲ. ಗಣಿ ಮತ್ತು ವಿಜ್ಞಾನ ಇಲಾಖೆ ನಿಯಮ ಅನುಸಾರ ಕಲ್ಲು ಸಾಗಣೆ ಮಾಡುವುದಕ್ಕೆ ತಿಲಾಂಜಲಿ ಇಟ್ಟಿರುವ ಮಾಲೀಕರು ನಿಗದಿತ ಹೆಚ್ಚು ಬಿಳಿ ಕಲ್ಲು ಸಾಗಾಟ ಮಾಡುತ್ತಿದ್ದರು ಸಹ ಆರ್ಟಿಒ ಅಧಿಕಾರಿಗಳು ಜಾಣ ಮೌನಕ್ಕೆ ಶರಣಾಗಿದ್ದಾರೆ. ಓವರ್ಲೋಡ್ ತುಂಬಿ ತನಿಖಾ ಠಾಣೆ ಮುಂಭಾಗವೇ ರಾಜಾರೋಷವಾಗಿ ಸಂಚರಿಸುವ ಲಾರಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳ ನಡೆ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ರಸ್ತೆಯಲ್ಲಿ ಸಂಚರಿಸುವ ವೇಳೆ ಅಪ್ಪಿತಪ್ಪಿ ಭಾರಿ ಗಾತ್ರದ ಕಲ್ಲು ಕೆಳಗೆ ಬಿದ್ದರೆ ವಾಹನ ಸವಾರರ ಪ್ರಾಣಕ್ಕೆ ಕುತ್ತು ಬರುವುದು ದಿಟ್ಟವಾಗಿದೆ. ಅತಿ ಭಾರ ಹೊತ್ತು ಸಾಗುತ್ತಿರುವ ಟಿಪ್ಪರ್ ಮೇಲೆ ಭಾರಿ ಗಾತ್ರದ ಕಲ್ಲು ರಸ್ತೆ ಮೇಲೆ ಬೀಳುವಂತೆ ಭಾಸವಾಗುತ್ತಿರುವ ದೃಶ್ಯವನ್ನು ಕಾರಿನಲ್ಲಿ ತೆರಳುತ್ತಿದ್ದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಸಂಭಾವ್ಯ ಅನಾಹುತವನ್ನು ತಪ್ಪಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ.